ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರ. ನೋಡಿ, ಈ ಭೂಮಿ ಇದೆಯಲ್ಲ, ಇಲ್ಲಿ ಬೆಟ್ಟಗಳ ವ್ಯೂ ಇದೆ. ತುಂಬಾ ಚೆನ್ನಾಗಿದೆ. ಪಕ್ಕ ವಾಸ್ತು ಇದೆ. ನೀರಂತೂ ನಿಮಗೆ ಜಸ್ಟ್ 100 ಅಡಿನಲ್ಲಿ 3-3.5 ಇಂಚ್ ನೀರು ಸಿಗುವಂಥ ಸೆಲೆ ಇದೆ. ಇಲ್ಲಿ ನಿಮಗೆ ಬೋರ್ ಹಾಕಿದ್ರೆ ಬರೀ 250ರಿಂದ 300 ಅಡಿಗೆ ಮಾತ್ರ ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಅದ್ರ ಮೇಲೆ ಹೋದರೆ ಪ್ರೆಷರ್ ತಡೆಯೋಕ್ಕಾಗಲ್ಲ ಸ್ನೇಹಿತರೆ. ಅಷ್ಟು ಅಂತಹ ಅದ್ಭುತ ನೀರಿನ ಸೆಲೆ ಇರುವ ಸೂಪರ್ ಡ್ಯೂಪರ್ ಜಾಗ. ಕಪ್ಪು ಮಣ್ಣಲ್ಲ, ಇದು ತುಂಬಾ ಫಲವತ್ತಾಗಿರುವಂಥ ಮಣ್ಣು ಸ್ನೇಹಿತರೆ. ಸೂಪರ್ ಮಣ್ಣು ಮಾತ್ರ. ನೋಡಿ, ಇದರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಎಲ್ಲ ತೋಟಗಳಿದೆ. ಕಬ್ಬನ್ನು ಯಥೇಚ್ಛವಾಗಿ ಬೆಳೀತಾರೆ, ಭತ್ತ ಬೆಳಿಬೋದು, ಏಕೆಂದರೆ ನೀರು ಹೆವಿ ಇದೆಯಲ್ಲ ಅದರಿಂದ. ಬಟ್ ನೀವು ಇದ್ರ ಎದುರುಗಡೆ ಇನ್ನೂ ಮುಂದೆ ಎಲ್ಲ ಹೋದರೆ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ಅಡಿಕೆ ಅಂತೂ ಹಾಕಿದ್ದಾರೆ, ತೆಂಗು ಹಾಕಿದ್ದಾರೆ, ಹಳೆಯ ತೋಟಗಳಿದೆ, ಹೊಸ ತೋಟಗಳು ಇದೆ, ತೋಟದ ಮನೆಗಳಂತೂ ಫುಲ್ಲಾಗಿದೆ. ಏರಿಯಾ ಮಾತ್ರ ನಿಮ್ಮನ್ನು ಮಂತ್ರಮುಗ್ಧಗೊಳಿಸುವಂಥ ಪ್ರಕೃತಿಯ ನಡುವೆ ಇದೆ ಸ್ನೇಹಿತರೆ. ನೋಡಿ, ಚಿಕ್ಕ ಗಿಡಗಳಿದೆ ಅಷ್ಟೇ, ಅದನ್ನೇನು ಜಾಸ್ತಿ ಕೆಲಸ ಇದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನೀವು ಆರಾಮವಾಗಿ ಇಲ್ಲಿ ವ್ಯವಸಾಯ ಶುರು ಮಾಡ್ಬೋದು. ಬಾಳೆ, ಜೋಳ, ರಾಗಿ, ಭತ್ತ, ಕಬ್ಬು, ಅಡಿಕೆ, ತೆಂಗು, ಮಾವು, ಹಲಸು, ನೇರಳೆ ಹಣ್ಣು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಅಂತೀವಲ್ಲ ಅದು, ಮತ್ತು ಹಣ್ಣಿನ ಸಸಿಗಳು, ಹಣ್ಣಿನ ಮರಗಳು, ಔಷಧಿ ಸಸ್ಯಗಳು, ಅಂಥದ್ದಲ್ಲ ಅಲ್ಲ ಸ್ನೇಹಿತರೆ. ನಿಮ್ಮ ಒಂದು ಕನಸಿನ ತೋಟ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟಾಗಿದೆ. ಒಳ್ಳೆ ನೀರಿನ ಸೆಲೆ ಇದೆ. ರೋಡು ಕೂಡ ಅಪ್ರೋಚು ಚೆನ್ನಾಗಿದೆ ಸ್ನೇಹಿತರೆ. ತಲೆ ಕೆಡಿಸ್ಕೋಬೇಡಿ, ಆರಾಮವಾಗಿ ನೀವು ಇಲ್ಲಿಗೆ ಬರ್ಬೋದು. ವಿಶಾಲವಾಗಿದೆ ರೋಡು ಕೂಡ. ಮಾಡಿ, ಏನೇ ವ್ಯವಸಾಯ ಮಾಡಿದ್ರೂ ಕೂಡ ನಿಮ್ಗೆ ಒಳ್ಳೆ ಇಳುವರಿ ಕೊಡುವಂಥ ಮಣ್ಣು ಇದೆ, ನೀರು ಇದೆ, ವಾತಾವರಣ ಅಂತೂ ಎಕ್ಸಲೆಂಟ್ ಆಗಿದೆ. ಎದುರುಗಡೆ ಬೆಟ್ಟದ ವ್ಯೂ ಇದೆಯಲ್ಲ, ಅದಂತೂ ಅಪ್ರತಿಮವಾಗಿದೆ ಸ್ನೇಹಿತರೆ. ಅತ್ಯಂತ ಸುಂದರ ಪ್ರದೇಶ. ದಿನಂಪ್ರತಿ ನೀವು ಇಲ್ಲಿ ಹಕ್ಕಿಗಳ ಕಲರವ ಕೇಳಬಹುದು, ನವಿಲುಗಳ ನಾಟ್ಯ ನೋಡ್ಬೋದು ಸ್ನೇಹಿತರೆ. ನೆಮ್ಮದಿಯಾಗಿ ಆರಾಮವಾಗಿ ನೋಡಿ, ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಇದು ಸರಿಯಾದ ಜಾಗ ಸ್ನೇಹಿತರೆ. ಒಂದು ತೋಟದ ಮನೆ ಕಟ್ಕೊಳ್ಳಿ ಸ್ನೇಹಿತರೆ, ಟೆರೇಸ್ ಮಾಡ್ಕೊಳ್ಳಿ. ಟೆರೇಸ್ ಮೇಲೆ ನೀವು ಹೋಗಿ ಕುಳಿತುಕೊಂಡು ಸಂಜೆ ಹೊತ್ತು, ಬೆಳಗಿನ ಜಾವ ಇಲ್ಲ ದಿನ ಪೂರ್ತಿ ನೀವು ಸುತ್ತಮುತ್ತಲಿನ ಪ್ರಕೃತಿಯನ್ನು ಕಣ್ಣು ತುಂಬ್ಕೋಬೋದು ಸ್ನೇಹಿತರೆ. ಬರೀ ಹಸಿರು. ಪೊಲ್ಯೂಷನ್ ಇಲ್ಲ, ಶುದ್ಧವಾದ ಗಾಳಿ ಇದೆ. ನೆಮ್ಮದಿಯ ತಾಣ ಸ್ನೇಹಿತರೆ. ಇದು ನೆಮ್ಮದಿಯ ತಾಣ ಆಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಲ್ಲ, ಇವತ್ತೆಲ್ಲ ಈಗೆಲ್ಲ ಸಿಟಿಗಳಲ್ಲೆಲ್ಲ ಬರೀ ಶಬ್ದ ಮಾಲಿನ್ಯ, ಪೊಲ್ಯೂಷನ್ನು ಎಲ್ಲ ತುಂಬೋಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ನೆಮ್ಮದಿಯ ಜೀವನಕ್ಕೆ ಹುಡುಕ್ತಾ ಇದ್ದಾರೆ. ನಾವು ಅಷ್ಟೇ, ನೀವು ಅಷ್ಟೇ ಹುಡುಕ್ತಾ ಇದ್ದೀವಿ ಸ್ನೇಹಿತರೆ. ನೆಮ್ಮದಿಯ ಜೀವನಕ್ಕೋಸ್ಕರ ತುಂಬಾ ಹುಡುಕಾಡ್ತಾ ಇದ್ದೀವಿ. ಅದು ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ, ರೇರ್ ಆಗ್ತಾಯಿದೆ. ಅದೇ ಕಾರಣಕ್ಕೆ ಈಗ ಇಂಥ ಒಂದು ಪ್ರದೇಶಗಳಲ್ಲಿ ತೋಟ ಮಾಡಿಕೊಂಡು ತೋಟದ ಮನೆ ಕಟ್ಕೊಂಡ್ರೆ ನಿಜವಾಗಲೂ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಸ್ನೇಹಿತರೆ. ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ, ಇನ್ಕಮ್ಮು ಸಿಗುತ್ತೆ, ಜೊತೆಗೆ ನೆಮ್ಮದಿ ಸಿಗುತ್ತೆ, ಪ್ರಶಾಂತತೆ ಸಿಗುತ್ತೆ. ಬರೀ ನೀವಿಲ್ಲಿ ಕೇಳುವಂಥದ್ದು ಗಾಳಿಯ ಶಬ್ದ, ಹಕ್ಕಿಗಳ ಕಲರವ ಮತ್ತು ಸೈಲೆನ್ಸ್, ನಿಶ್ಶಬ್ದತೆ. ಇಲ್ಲಿ ಬರೀ ನಿಶ್ಶಬ್ದತೆ ಇರುತ್ತೆ ಸ್ನೇಹಿತರೆ. ಜೊತೆಗೆ ನಿಮಗೆ ವ್ಯವಸಾಯ ಮಾಡೋದಕ್ಕೆ ಲೇಬರ್ ಸಿಗ್ತಾರ ಅಂತ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಖಂಡಿತ ಲೇಬರ್ ಸಿಗ್ತಾರೆ. ಯಾಕಂದರೆ ನೀವು ಬರೋ ದಾರಿಲಿ ನೀವೇ ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಭೂಮಿಲೂ ಕೂಡ ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ, ಒಳ್ಳೆ ಇನ್ಕಮ್ ಪಡ್ಕೊತಾ ಇದ್ದಾರೆ ಅಕ್ಕಪಕ್ಕದ ನಮ್ಮ ರೈತರು. ನೀವು ಕೂಡ ಅವ್ರ ಥರನೇ, ಅವ್ರಿಗಿಂತ ಇನ್ನೂ ಚೆನ್ನಾಗಿ ವ್ಯವಸಾಯ ಮಾಡಿ, ತೋಟ ಮಾಡಿ ಇನ್ಕಮ್ ಪಡ್ಕೊಬೋದು ಸ್ನೇಹಿತರೆ.
ಒಂದೆರಡು ಹಸುಗಳು, 2-4 ಹಸುಗಳು ಸಾಕ್ಬೋದು. ಕೋಳಿ ಫಾರ್ಮ್ ಮಾಡ್ಬೋದು. ಬಟ್ ಕೋಳಿ ಫಾರ್ಮ್ ಮಾಡೋದು ಜಾಸ್ತಿ ಜಮೀನು ಬೇಕಾಗುತ್ತೆ. 4 ಎಕರೆ ಇದೆ, ಇರಲಿ. ಅಂದರೆ ಈ ನಾಟಿ ಕೋಳಿ ಸಾಕ್ತೀವಲ್ಲ, ಅದನ್ನು ಮಾಡ್ಬೋದು. ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆನೂ ನೀವು ಮಾಡ್ಬೋದು ಸ್ನೇಹಿತರೆ. ಅದನ್ನು ಕೂಡ ನೀವು ಸಾಕಿ ಮಾರ್ಕೆಟ್ಗೆ ಕೊಡ್ಬೋದು. ಅದರಲ್ಲೂ ಇನ್ಕಮ್ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಕೃಷಿ ಭೂಮಿಗಳಿದೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ನಷ್ಟ ಆಗಲ್ಲ. ನಿಮಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಹೊರತು ಕಡಿಮೆ ಬೆಲೆ ಹೋಗಲ್ಲ ಸ್ನೇಹಿತರೆ. ಒಮ್ಮೆ ನಾವು ಎಷ್ಟೇ ಬೆಲೆ ಕೊಟ್ಟು ಕೊಂಡ್ಕೊಂಡ್ರೆ ಅದಕ್ಕಿಂತ ಇನ್ನು ಮುಂದಕ್ಕೆ ಹೋಗುತ್ತೆ ಹೊರತು ಹಿಂದೆ ಹೋಗುವಂಥ ಪ್ರಮೇಯ ಇಲ್ಲ. ಡಿಪ್ರಿಷಿಯೇಷನ್ ಯಾವತ್ತೂ ಆಗಲ್ಲ ಸ್ನೇಹಿತರೆ. ನೋಡಿ, ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಮಣ್ಣು ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಥರದ ಮಣ್ಣು ಇದುವೆ. ಒಮ್ಮೆ ಉಳುಮೆ ಮಾಡಬೇಕಷ್ಟೇ. ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡಗಳು ಇದೆಯಲ್ಲ, ಅದು ಉಳುಮೆ ಮಾಡಿಬಿಟ್ಟು ಕಿತ್ತಾಕ್ಬಿಟ್ಟು ಉಳುಮೆ ಮಾಡಿಬಿಟ್ರೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಥರದ ಸೂಪರ್ ಡೂಪರ್ ಮಣ್ಣು. ಬೊಂಬಾಟಾಗಿದೆ. ಆ ಸುಂದರ ಪ್ರಕೃತಿಯ ನೋಟ ಇದೆಯಲ್ಲ ಸ್ನೇಹಿತರೆ, ನಿಜವಾಗ್ಲೂ ಮಂತ್ರಮುಗ್ಧಗೊಳಿಸುವಂಥ ಜಾಗ ಇದು. ತುಂಬ ಚೆನ್ನಾಗಿದೆ. ಬೇಗ ಓಡಿ ಬನ್ನಿ, ಇದು ನಿಮ್ಮದೇ ಆಗುತ್ತೆ ಸ್ನೇಹಿತರೆ. ರೇಟ್ ಕೂಡ ದುಬಾರಿ ಇಲ್ಲ. ಇವತ್ತಿನ ದಿನಗಳಲ್ಲಿ ಏನು ರೇಟ್ ನಡೀತಾ ಇದೆಯೋ ಅದೇ ರೇಟ್ ಹೇಳ್ತಾರೆ ನಮ್ಮ ರೈತರು. ನಿಮಗೂ ಗೊತ್ತಿದೆ ಅದೆಲ್ಲ, ಇವೆಲ್ಲ ಕಡೆ ನೋಡಿದ್ದೀರಾ. ಆದರೆ ಇಂಥ ಒಂದು ಪ್ರದೇಶದಲ್ಲಿ ಭೂಮಿ ಸಿಗೋದು ತುಂಬ ಕಡಿಮೆ. ಬನ್ನಿ, ಪರ್ಚೇಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನೀವು ವ್ಯವಸಾಯ ಶುರು ಮಾಡಿ, ತೋಟದ ಮನೆ ಕಟ್ಕೊಳ್ಳಿ ಸ್ನೇಹಿತರೆ. ಇದು ನಿಮ್ಮ ನೆಮ್ಮದಿಯ ತಾಣ ಆಗುತ್ತೆ, ಸ್ವಂತ ಅಡ್ರೆಸ್ ಆಗುತ್ತೆ. ಕೃಷಿ ಭೂಮಿಗಳು ಅಂದ್ರೇ ಖುಷಿ ಸ್ನೇಹಿತರೆ. ಕೃಷಿ ಭೂಮಿಗಳು ಅಂದರೆ ಖುಷಿ, ತುಂಬಾ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಸಂಭ್ರಮ ಕೊಡುತ್ತೆ ಸ್ನೇಹಿತರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೊಡುತ್ತೆ, ಸಂಪಾದನೆ ಕೊಡುತ್ತೆ ಸ್ನೇಹಿತರೆ. ಇದು ನಿಮ್ಮ ಒಂದು ಪ್ಯಾಸಿವ್ ಇನ್ಕಮ್ ಆಗುತ್ತೆ. ರೆಗ್ಯುಲರ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಆಗುತ್ತೆ. ಅದೇ ಕಾರಣಕ್ಕೆ ಬೇಗ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಎ ಬ್ಯೂಟಿಫುಲ್ and amazing, extraordinary hill view location property friends. Heavy water source and black fertile super soil. Excellent road approach from Bangalore and also from Mysore. General category, we can create a beautiful farmhouse and farmland in 3 to 4 years, and perfect for organic and natural farming and nature at its best friends. Look at the views of greenery hills, only greenery surrounding. Please visit immediately friends. And this is the perfect organic farming. And please read description for price and other informations, and please subscribe Surabhi Properties. Call for more information 9538356699. Thank you very much friends. I am your Subramanya. Namaste. Thank you so much for subscribing.